ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಇವಾಗೇನು, ಯಾವಾಗ್ಲೋ ಬೆಳಗಾಯ್ತಲ್ಲವೇ? 7 ಗಂಟೆ ಆಯ್ತು. ಹೇಗಿದ್ದೀರಿ? ಕಳೆದ ರಾತ್ರಿ ಪ್ರಶಾಂತವಾಗಿ ನಿದ್ದೆ ಮಾಡಿದ್ದೀರಾ? ಹೇಗಿವೆ ದಿನಗಳು? ಹೇಗಿವೆ? ಭಯಂಕರವಾಗಿವೆಯಾ? ಎಲ್ಲಿ ನೋಡಿದರೂ ಸಮಸ್ಯೆಗಳು, ಪ್ರಳಯ, ತುಫಾನು, ಯುದ್ಧಗಳು, ಬರಗಾಲ, ಅನ್ಯಾಯ, ಅಕ್ರಮ ವಿಸ್ತರಿಸುತ್ತಿದೆಯಲ್ಲವೇ? ಈ ಅಸಮಾಧಾನದ ಹೋರಾಟದಿಂದ ಕೂಡಿರುವ ಈ ಲೋಕದಲ್ಲಿ ಯೇಸುವನ್ನು ನಂಬಿರುವ ನಾವು ಪ್ರಶಾಂತವಾಗಿರಬೇಕಾದ್ರೆ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಯಾವನ ಮನಸ್ಸು ದೇವರ ಮೇಲೆ ಆತುಕೊಳ್ಳುತ್ತದೋ ಅವನನ್ನು ಪೂರ್ಣ ಶಾಂತನಾಗಿ ಆತನು ಕಾಪಾಡುವನು ಎಂಬ ವಾಕ್ಯವನ್ನು ನಂಬಿ ನೋಡಿ. ಒಂದು ಮಗುವಿಗೆ ಎಷ್ಟೇ ಭಯ ಅನಿಸಿದ್ರೂ ಕೂಡ ತಾಯಿ ಮಡಿಲಿಗೆ ಸೇರಿದಾಗ ಎಷ್ಟು ಕಂಫರ್ಟೇಬಲ್ ಆಗಿ, ಎಷ್ಟು ಹಾಯಾಗಿರುತ್ತದೋ ಹಾಗೆಯೇ ನಾವು ಕೂಡ ದೇವರ ಮೇಲೆ ಆದುಕೊಳ್ಳುವುದನ್ನು ಕಲಿಯೋಣ. ಪ್ರತಿಯೊಂದಕ್ಕೂ ಭಯಪಡಲಾರದೆ ಪ್ರತಿಯೊಂದು ವಿಷಯದಲ್ಲಿ ದೇವರು ನಮ್ಮೊಂದಿಗಿದ್ದಾರೆ ಎಂದು ನಂಬೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಉದ್ದವಾದ ಪ್ರಾರ್ಥನೆ ಮಾಡಿದ್ರೆ ನೀವು ಹೊರಟೋಗ್ತಿರಲ್ಲವೇ? ಓಕೆ, ವಾಕ್ಯ ಧ್ಯಾನಕ್ಕೆ ಹೋಗೋಣ ಬನ್ನಿ. ಈ ದಿನಗಳಲ್ಲಿ ಬಹಳಷ್ಟು ಜನರಿಗೆ ಅನವಶ್ಯಕವಾದ ಆತುರತೆಗಳಿವೆ, ಅನವಶ್ಯಕವಾದ ಬಾಧೆ ಇಟ್ಕೊಳ್ತಾರೆ. ಯಾವುದೋ ಆ ಬಾಧೆ ಅಂತೀರಾ? ಇದು ಹೊಸದಾದ ಬಾಧೆಯಲ್ಲ, ಯಾವಾಗಲೂ ಇದ್ದಂತಹ ಬಾಧೆಯಾಗಿದೆ. ಆದರೆ ಈಗ ಜಾಸ್ತಿಯಾಗಿದೆ. ಯಾವುದು ಈ ಬಾಧೆ? ಯಾರಾದರೂ ನನ್ನ ಸ್ಥಾನವನ್ನು ಕದ್ದುಕೊಳ್ಳುತ್ತಾರೇನೋ, ನನಗೆ ಬರಬೇಕಾದ ಮೆಚ್ಚುಗೆ ಬೇರೆ ಯಾರಾದರೂ ಹೊಂದಿಕೊಳ್ತಾರೇನೋ, ನನಗಿಂತ ಹೆಚ್ಚಾಗಿ ಬೇರೆ ಯಾರಾದರೂ ಹೊಗಳಿಕೆ ಹೊಂದುತ್ತಾರೇನೋ, ನನಗಿಂತಲೂ ಹೆಚ್ಚಾಗಿ ಬೇರೆ ಯಾರಾದರೂ ಅಂದವಾಗಿರ್ತಾರೇನೋ, ಬಲವಾಗಿರ್ತಾರೇನೋ. ಹೌದಲ್ಲವೇ? ಯಾವಾಗ ನೋಡಿದ್ರೂ ಒಂಥರ ಇನ್ಫೀರಿಯಾರಿಟಿ ಫೀಲಿಂಗ್. ಯಾವಾಗ ನೋಡಿದ್ರೂ ಅಸೂಯೆ ಪರಿತಾಪದೊಂದಿಗೆ ನಿಮಗಿರುವವುಗಳಿಗೋಸ್ಕರ ದೇವರನ್ನು ಸ್ತುತಿಸಿ ಆನಂದಿಸುವುದರ ಬದಲಿಗೆ ಅದು ಎಲ್ಲಿ ಕೈತಪ್ಪಿ ಹೋಗ್ತದೇನೋ, ಕಳೆದು ಹೋಗ್ತದೇನೋ ಎಂಬ ಭಯದಲ್ಲಿ ಇರುವಂಥದ್ದು ಈ ದಿನಗಳಲ್ಲಿ ಸರ್ವಸಾಧಾರಣ ಆಗ್ಬಿಟ್ಟಿದೆ. ಇದು ಕಾಂಪಿಟೇಷನ್ ವರ್ಲ್ಡ್ ಆಗಿದೆಯಲ್ಲವೋ? ಎಲ್ಲಿ ನೋಡಿದ್ರೂ ಪೈಪೋಟಿ ಮಾಡುವ ಸ್ವಭಾವ. ಪೈಪೋಟಿ ಮಾಡುವ ಸ್ವಭಾವದಿಂದ ಸಮಾಧಾನ ಹೋಗ್ತದೆ. ಇನ್ನೂ ವಿಚಿತ್ರವಾದ ಸಂಗತಿ ಏನೆಂದರೆ, ಈ ದಿನ ಗಂಡ ಹೆಂಡತಿಯರು ಕೂಡ ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡ್ತಿದ್ದಾರೆ. ಸಹೋದರಿಯರೇ, ಹೇಳ್ರಿ, ನಿಮ್ಮ ಮುಂದೆ ನಿಮ್ಮ ಗಂಡನನ್ನು ಯಾರಾದರೂ ಮೆಚ್ಚಿಕೊಂಡ್ರೆ ನೀವು ಸಂತೋಷ ಪಡ್ತಾ ಇದ್ದೀರಾ? ಸಹೋದರರೇ, ನೀವು ಹೇಳ್ರಿ, ನಿಮ್ಮ ಹೆಂಡತಿಯ ಕುರಿತಾಗಿ ಯಾರಾದರೂ ಚೆನ್ನಾಗಿ ಮೆಚ್ಚಿಕೊಂಡು ಒಂದು ಒಳ್ಳೆ ಮಾತಾಡಿದ್ರೆ ನೀವು ಸಹಿಸಿಕೊಳ್ಳುವವರಾಗಿದ್ದೀರಾ? ತಕ್ಷಣವೇ ನಿಮಗೆ ಕೋಪ ಬರುತ್ತೆ, ತಕ್ಷಣವೇ ಅಸೂಯೆ ಬರುತ್ತೆ. ಹೌದಲ್ಲವೇ? ಪೈಪೋಟಿ ಮಾಡ್ತಾರೆ, ಪ್ರತಿಯೊಂದಕ್ಕೂ ಪೈಪೋಟಿ ಮಾಡ್ತಾರೆ. ಗಂಡನೊಂದಿಗೆ ಪೈಪೋಟಿ ಮಾಡಿದ್ರೆ, ಹೆಂಡತಿ ಪೈಪೋಟಿ ಮಾಡಿದ್ರೆ ನೀವಿಬ್ಬರೂ ಕೂಡ ಸಮಾಧಾನ ಕಳ್ಕೊಳ್ತೀರಿ. ಈ ಬಲಗೈ ಎಡಗೈ ಮೇಲೆ ಒಂದು ವೇಳೆ ಪೈಪೋಟಿ ಮಾಡೋದಾದ್ರೆ ಏನಾಗುತ್ತೆ ಹೇಳಿ? 2 ಕೈಗಳು ಸೇರಿ ಕೆಲಸ ಮಾಡಬೇಕು. ಎಡಗಣ್ಣು ಬಲಗಣ್ಣ ಮೇಲೆ ಪೈಪೋಟಿ ಮಾಡಿ ನಾನು ಹೇಳಿದಂತೆ ಕೇಳಬೇಕಂದ್ಕೊಂಡು ಒಂದು ಕಣ್ಣು ಒಂದು ಕಡೆ, ಇನ್ನೊಂದು ಕಣ್ಣು ಇನ್ನೊಂದು ಕಡೆ ನೋಡಿದ್ರೆ ಏನಾಗುತ್ತೆ ಹೇಳಿರಿ? ನೋಡುವವನಿಗೇನಾದರೂ ಕಾಣಿಸ್ತದೋ? ಯಾವುದರ ಮೇಲಾದರೂ ಏಕಾಗ್ರತೆಯಿಂದ ನೋಡಿ ಅದರ ಮೇಲೆ ಧ್ಯಾಸ ಇಡ್ಲಿಕ್ಕಾಗ್ತದೋ? ಅವನಿಗೆ ಮೊಬ್ಬಾಗಿ ಕಾಣಿಸುತ್ತೆ. ಇದೇ ರೀತಿ ಆಗ್ತಿದೆ. ಇದು ಪೈಪೋಟಿಯ ಪ್ರಪಂಚವಾಗಿದೆ. ಆ ಪೈಪೋಟಿಯಿಂದ ಬರುವಂಥದ್ದೇ ಅಸೂಯೆ, ದ್ವೇಷ ಆಗಿದೆ. ಅದು ಜಾಸ್ತಿ ಆಗುವಾಗ ಹತ್ಯದವರೆಗೂ ಹೋಗುತ್ತೆ. ಇದೇನು ವಿಚಿತ್ರವಲ್ಲ. ಹೇಬೇಲನನ್ನು ಅವನ ಕಾಣಿಕೆಯನ್ನು ದೇವರು ಅಂಗೀಕರಿಸುತ್ತಾರೆ. ಕಾಯನನನ್ನು ಅವನ ಕಾಣಿಕೆಯನ್ನು ಅಂಗೀಕರಿಸಲಾರದ ಹೊಟ್ಟೆಕಿಚ್ಚಿನೊಂದಿಗೆ ಕಾಯನನು ಹೇಬೇಲನನ್ನು ಸಾಯಿಸಿದನು ಎಂದು ಬೈಬಲ್ನಲ್ಲಿದೆ. ಎಷ್ಟು ಭಯಂಕರ ನೋಡಿ. ನನಗೆ ಸಿಗಲಿಲ್ಲ ಆ ಹೊಗಳಿಕೆ, ಇನ್ನೊಬ್ಬರಿಗೆ ಸಿಕ್ಕಿದೆ ಅಂದುಕೊಂಡಾಗ ಅವನಿಗೆ ಹಾನಿ ಮಾಡಬೇಕು, ಅವನನ್ನು ಕೊಂದು ಹಾಕಬೇಕು, ಅವನನ್ನು ಈ ಲೋಕದಿಂದ ತೆಗೆದುಹಾಕಬೇಕೆಂಬ ಯೋಚನೆ ಈ ದಿನ ಅಕ್ಷರಶಃ ಕಾಣಿಸ್ತಿದೆ. ಒಬ್ಬರನ್ನೊಬ್ಬರು ಕೊಂದು ಹಾಕಬೇಕೆಂಬ ಆಲೋಚನೆ ತಂದುಕೊಳ್ತಿರೋದಾದರೆ ಅದು ಅತಿಶಯ ಯುಕ್ತಿ ಅಲ್ವಲ್ಲ? ಯಾಕೆ ಯುದ್ಧಗಳಾಗ್ತಿವೆ? ಯಾಕೆ ಜಗಳಗಳಾಗ್ತಿವೆ? ಯಾಕೆ ಸಣ್ಣ ಸಣ್ಣ ಸ್ಥಳಗಳಿಗೋಸ್ಕರ ಒಬ್ಬರನ್ನೊಬ್ಬರು ಕೊಂದು ಹಾಕಿಕೊಂಡು ಧ್ವಂಸ ಮಾಡ್ತಿದ್ದಾರೆ? ಈ ಸ್ವಾರ್ಥತೆ ಈ ದಿನಗಳಲ್ಲಿ ಮನುಷ್ಯರ ಹೃದಯವನ್ನು ಆಳುತ್ತಾ ಇದೆ ಪ್ರಿಯರೇ. ಒಂದನ್ನು ನೆನಪಿನಲ್ಲಿಟ್ಕೊಳ್ಳಿ, ನಿಮಗಿರುವವುಗಳಿಗಾಗಿ ನೀವು ಗರ್ವ ಪಡುವಂಥದ್ದು, ಇಲ್ಲದವುಗಳಿಗಾಗಿ ನೀವು ಆಸೆ ಪಡುವಂಥದ್ದು ಎಂದಿಗೂ ಕೂಡ ಒಳ್ಳೆಯದಲ್ಲ. ನಿಮ್ಗಿರುವವುಗಳಿಗಾಗಿ ದೇವರನ್ನು ಸ್ತುತಿಸಿರಿ. ಇಲ್ಲದಿರುವುದು ಒಂದು ವೇಳೆ ಬೇಕಾಗೋದಾದರೆ ದೇವರಿಗೆ ಬೇಡಿಕೊಳ್ಳಿರಿ.
ಸಂತುಷ್ಟಿ ಸಹಿತವಾದ ಭಕ್ತಿ ದೊಡ್ಡ ಲಾಭದಾಯಕವಾಗಿದೆ. ನನಗಿದು ಸಾಕು ಅನ್ನುವುದನ್ನು ಕಲಿಯಬೇಕು. ಒಬ್ಬ ಭಕ್ತನು ಜ್ಞಾನೋಕ್ತಿಗಳಲ್ಲಿ ಪ್ರಾರ್ಥಿಸ್ತಾನೆ, ನನ್ನನ್ನು ಐಶ್ವರ್ಯವಂತನಾಗಿಯೂ ಬಡವನನ್ನಾಗಿಯೂ ಮಾಡಬೇಡ. ನನಗೆ ಐಶ್ವರ್ಯವಂತನಾಗಿ ಮಾಡಿದ್ರೆ ನನಗೆ ಐಶ್ವರ್ಯ ಹೆಚ್ಚಾಗಿ ದೇವ್ರು ಯಾರು ಅನ್ನುತ್ತೇನೋ ಏನೋ. ಬಡವನಾದರೆ ಕಳ್ಳತನ ಮಾಡಿ ದೇವರ ನಾಮಕ್ಕೆ ಅವಮಾನ ತರುತ್ತೇನೇನೋ. ನನಗೆ ಬೇಕಾದಷ್ಟು ಆಹಾರ ದಯಪಾಲಿಸು ದೇವರೇ, ನನಗೆ ಬೇಕಾದಷ್ಟೇ ನನಗೆ ಕೊಡಿರಿ ಎಂದು ಪ್ರಾರ್ಥನೆ ಮಾಡುತ್ತಾ ಪ್ರಶಾಂತವಾಗಿರ್ತಾ ಇದ್ನು. ಮತ್ತೊಂದು ವಚನ ನೋಡೋಣ ಬನ್ನಿ. ಕೀರ್ತನೆ 75ನೇ ಅಧ್ಯಾಯ 6ನೇ ವಚನ. ಯಾಕೆಂದರೆ ಉದ್ಧಾರವು ಮೂಡಲಿಂದಾಗಲಿ ಪಡವಲಿಂದಾಗಲಿ ಅರಣ್ಯದಿಂದಾಗಲಿ ಬರುವುದಿಲ್ಲ. ನೋಡಿರಿ, ಒಂದು ಏಳಿಗೆ ಉಂಟಾಗಬೇಕಾದರೆ, ಪ್ರಮೋಷನ್ ಬರಬೇಕಾದರೆ, ಮತ್ತೊಂದು ಸ್ಟೆಪ್ ಹೈಯರ್ ಲೆವೆಲ್ಗೆ ಹೋಗಬೇಕಾದರೆ ಅದು ಅವರಿಂದಾಗಲಿ ಇವರಿಂದಾಗಲಿ ಉಂಟಾಗುವಂಥದ್ದಲ್ಲ. ಮೂಡಣದಿಂದಾಗಲಿ ಪಡವಣದಿಂದಾಗಲಿ ಅರಣ್ಯದಿಂದಾಗಲಿ ಉದ್ಧಾರವು ಬರುವುದಿಲ್ಲ. ಅದೇನೋ ನಮ್ಮ ದೇಶದಲ್ಲಿರುವವರೆಲ್ಲರೂ ಪೋಸ್ಟ್ ಗ್ರ್ಯಾಜುಯೇಷನ್ಗಾಗಿ ಅಮೆರಿಕ ಹೋಗ್ಬೇಕು, ಇಂಗ್ಲೆಂಡ್ ಹೋಗ್ಬೇಕು, ಆಸ್ಟ್ರೇಲಿಯಾ ಹೋಗ್ಬೇಕೆಂದು ಬಯಸುತ್ತಾರೆ. ಅಲ್ಲಿಗೆ ಹೋದ್ರೆ ಬಹಳ ಚೆನ್ನಾಗಿ ಓದ್ಬೋದು, ದೊಡ್ಡ ದೊಡ್ಡ ಉದ್ಯೋಗ ಸಿಗುತ್ತವೆ, ಒಳ್ಳೆ ಭವಿಷ್ಯ ಇರುತ್ತೆ ಎಂದು ಆಶಿಸುತ್ತಿದ್ದಾರೆ ಹೊರತು ನೀವು ದೇವರಲ್ಲಿ ನಂಬಿಕೆ ಇಡೋರಾಗಿರೋದಾದರೆ ನೀವು ಎಲ್ಲಿರ್ತೀರೋ ಅಲ್ಲಿ ಆಶೀರ್ವದಿಸಲ್ಪಡ್ತೀರಿ. ದೇವರು ನಿಮ್ಮನ್ನು ಹೆಚ್ಚಿಸುವಾಗ ನೀವು ಆಶೀರ್ವದಿಸಲ್ಪಡ್ತೀರಿ. ಈ ದಿನ ಬಹಳಷ್ಟು ಜನ ನಮ್ಮ ಭಾರತ ದೇಶದವರೆಲ್ಲರೂ ಇತರ ದೇಶಗಳಿಗೆ ವಲಸೆ ಹೋಗ್ತಿದ್ದಾರೆ. ಮಿಲಿನಿಯರ್ಸ್ಗಳು ಕೂಡ ಈ ದೇಶ ಖಾಲಿ ಮಾಡಿ ಹೋಗ್ತಿದ್ದಾರಂತೆ. ನಾವೇನೋ ನಮ್ಮ ದೇಶ ಬಹಳ ಅಭಿವೃದ್ಧಿಯಲ್ಲಿದೆ ಅಂದುಕೊಳ್ತಿದ್ದೇವೆ. ಇಲ್ಲಿ ಒಳ್ಳೆ ಎಜುಕೇಷನ್ ಇರೋದಾದರೆ ಇತರ ದೇಶಗಳಿಗೆ ಹೋಗುವ ಅವಶ್ಯಕತೆ ಏನಿರುತ್ತೆ? ಇಲ್ಲಿ ದೇವರು ನಿಮ್ಮ ಸಂಗಡ ಇರೋದಾದರೆ ಎಲ್ಲಿರ್ತೀರೋ ಅಲ್ಲಿ ನೀವು ಆಶೀರ್ವದಿಸಲ್ಪಡ್ತೀರಿ. ಇಸಾಕನು ಎಲ್ಲಾ ದೇಶಗಳಲ್ಲಿರ್ತಾನೆ, ಬರಗಾಲದಲ್ಲಿರ್ತಾನೆ, ಆದರೆ ಬೀಜ ಬಿತ್ತಿದಾಗ 100ರಷ್ಟು ಫಲ ಹೊಂದುತ್ತಾನೆ. ಮೂಡಣದಿಂದಾಗಲಿ, ಅಂದರೆ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಓದಿದ್ರೆ ನಮಗೆ ಚೆನ್ನಾಗಿ ಉದ್ಯೋಗ ಸಿಗುತ್ತೆ, ಈಸ್ಟರ್ನ್ ಕಂಟ್ರೀಸ್ಗೆ ಅರಬ್ ಕಂಟ್ರೀಸ್ಗೆ ಹೋದರೆ ಐಶ್ವರ್ಯವಂತರಾಗ್ತೇವೆ ಎಂದು ಅಂದುಕೊಂಡು ಆಸೆ ಪಡ್ತಿದ್ದಾರೆ. ಆದರೆ ಅಲ್ಲಿರುವವರ ತೊಂದರೆ ಎಂಥದ್ದೆಂದು ಈ ದಿನ ನಾವು ನೋಡ್ತಿದ್ದೇವಲ್ಲವೇ? ಇತರ ದೇಶಗಳಲ್ಲಿ ಹೊರದೇಶದವರಿಗೆ ಯಾವುದೇ ಗೌರವವಾಗಲಿ ಮರ್ಯಾದೆಯಾಗಲಿ ಕೊಡಲಾರದ ಪರಿಸ್ಥಿತಿ ಇದೆ. ಕ್ಷೇಮ ಇಲ್ಲದಂತಹ ಪರಿಸ್ಥಿತಿಯ ಕುರಿತು ನಾವು ಕೇಳ್ತಿದ್ದೇವಲ್ಲವೇ? ನಾವು ಸುರಕ್ಷಿತವಾಗಿರೋದು ಕರ್ತನ ರೆಕ್ಕೆಯ ಕೆಳಗಡೆ ಮಾತ್ರವೇ. ನೀವೆಷ್ಟೇ ನಿಮ್ಮನ್ನು ನೀವು ಸೆಕ್ಯೂರ್ ಮಾಡಿಕೊಳ್ಳಬೇಕೆಂದು ಬಯಸಿದ್ರು ಕೂಡ, ಎಷ್ಟೇ ನಿಮ್ಮನ್ನು ನೀವು ನಿಮ್ಮ ಕೂದಲು ಹಿಡ್ಕೊಂಡು ನೀವು ಕಿತ್ಕೊಂಡ್ರೂ ಕೂಡ ನೀವು ಮೇಲಕ್ಕೆ ಎದ್ದೇಳಲಿಕ್ಕಾಗೋದಿಲ್ವಲ್ಲ. ನಮ್ಮ ಕೂದಲು ನಾವೇ ಕಿತ್ಕೊಂಡ್ರೆ ನಾವು ಮೇಲಕ್ಕೆ ಹೋಗ್ಲಿಕ್ಕಾಗುತ್ತೋ? ಹೆಚ್ಚಿಸುವ ಆತನು ಕರ್ತನಾಗಿದ್ದಾನೆ. ನೋಡಿರಿ, ದೇವರೇ ನ್ಯಾಯಾಧೀಶನಾಗಿದ್ದಾನೆ. ಆತನೇ ಒಬ್ಬನನ್ನು ತೆಗೆದು ಇನ್ನೊಬ್ಬನನ್ನು ಸ್ಥಾಪಿಸುತ್ತಾನೆ. ಅಂದರೆ ಹೆಚ್ಚಿಸುವ ಆತನು ಆತನೇ. ದೇವರೇ ಹೇಳಿದ್ದಾರೆ, ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರು ಹೆಚ್ಚಿಸಲ್ಪಡ್ತಾರೆ, ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವವರು ತಗ್ಗಿಸಲ್ಪಡ್ತಾರೆ ಎಂದು. ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದಾದರೆ ಇರೋದು ಕೂಡ ಕಳ್ಕೊಳ್ತೀರಿ. ನೀವು ತಗ್ಗಿಸಿಕೊಳ್ಳುವುದಾದರೆ ದೀನರ ವಿಷಯದಲ್ಲಿ ಆತನು ಕೃಪೆಯುಳ್ಳವನಾಗಿರ್ತಾನೆ. ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೆ, ದಿವ್ಯ ದಾನಗಳಿಂದ ನಿಮ್ಮನ್ನು ತುಂಬಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ನಿಮಗೆ ಆಶೀರ್ವಾದವಾಗಿರುತ್ತೆ. ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಮೇಲು. ರಾಜರುಗಳನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದು ಮೇಲು. ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚುಪಡಬೇಡಿ. ಅವರಿಗಿದೆ ನನಗಿಲ್ಲವಲ್ಲ ಎಂಬುದಾಗಿ ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಬೇಡಿ. ಅನವಶ್ಯಕವಾದವುಗಳಿಗೋಸ್ಕರ ತವಕಪಟ್ಟು ಇರುವುದನ್ನು ಅನುಭವಿಸಲಾರದೆ ಅವಸ್ಥೆ ಪಡಬೇಡಿ. ಓಡಿ ಹಾಲು ಕುಡಿಯುವುದಕ್ಕಿಂತ ನಿಂತು ನೀರು ಕುಡಿಯುವುದೇ ಒಳ್ಳೆಯದಂದಿದ್ದಾರೆ ಒಬ್ರು. ಎಲ್ಲಿಗೋ ಹೋಗಿ ಏನೋ ಸಾಧಿಸ್ತೇವೆ ಅಂದುಕೊಳ್ಳುವುದಕ್ಕಿಂತ ನೀವಿದ್ದ ಸ್ಥಳದಲ್ಲಿ ನಿಮಗಿರುವವುಗಳ ವಿಷಯದಲ್ಲಿ ನೀವು ಆನಂದಿಸುತ್ತಿರುವುದಾದರೆ ಅದೇ ನಿಜವಾದ ಸಂತೃಪ್ತಿಯಾಗಿರುತ್ತೆ. ಕರ್ತನನ್ನು ಹೊಂದಿಕೊಂಡವರು ಅಂತಹ ಸ್ಥಿತಿಯಲ್ಲಿರ್ತಾರೆ. ದೇವರೇ, ನೀನು ನನ್ನೊಂದಿಗಿರುವಾಗ ಈ ಲೋಕದಲ್ಲಿರುವ ಯಾವುದೂ ನನಗೆ ಬೇಕಾಗಿಲ್ಲ. ಯೇಸು ಪ್ಲಸ್ ಬಡತನ ಇರೋದಾದರೆ ಅದು ಕೂಡ ಆಶೀರ್ವಾದ, ದಿವ್ಯ ದಾನವಾಗಿರುತ್ತೆ. ಆದರೆ ಯೇಸು ಕ್ರಿಸ್ತನಿಲ್ಲದೆ ನಮಗೆ ಎಷ್ಟೇ ಇದ್ರೂ ಕೂಡ, ಎಷ್ಟೇ ಅಂತಸ್ತಿನ ಮನೆ ಇದ್ರೂ ಕೂಡ, ಎಷ್ಟೇ ಹಣ ವರಗಳು ಇದ್ರೂ, ಧನಧಾನ್ಯಗಳಿದ್ರು, ಅಷ್ಟೇ ಅಲ್ಲ ಎಷ್ಟೇ ದೊಡ್ಡ ಐಶ್ವರ್ಯವಂತರಾಗಿದ್ರು, ಕ್ರಿಸ್ತನು ಇಲ್ಲದಿದ್ದರೆ ನೀವು ವ್ಯರ್ಥರಾಗಿರ್ತೀರಿ.
ಯಾವಾಗಲೂ ಕರ್ತನು ಹೆಚ್ಚಿಸುವವರೆಗೂ ಆತನ ಬಲಿಷ್ಠವಾದ ಹಸ್ತದ ಕೆಳಗೆ ಅಡಗಿಕೊಂಡಿರುವುದನ್ನು ಕಲಿಯೋಣ. ನನ್ನ ಬದುಕಿನಲ್ಲಿ ನಾನು ಅದನ್ನು ಕಲಿತುಕೊಂಡೆ. ದೇವರ ಕೃಪೆಯಲ್ಲಿ ನಿಲ್ಲುವುದಕ್ಕಾಗಿ ದೇವರಿಗೋಸ್ಕರ ತಗ್ಗಿಸಿಕೊಂಡು ನನ್ನ ಸ್ಥಿತಿಯಿಂದ ನಾನು ಇಳಿದು ಬಂದು ನನ್ನ ಯೇಸುವಿನ ಸೇವೆಗೋಸ್ಕರ ನನ್ನ ಯೌವನ ಕಾಲವೆಲ್ಲ ದೇವರ ಆಲಯದಲ್ಲಿ ದೈವ ಸೇವಕರ ಶಿಕ್ಷಣೆಯಲ್ಲಿ, ಅವರ ಗದರಿಕೆ, ಅವರ ತಿದ್ದುಪಾಟಿನಲ್ಲಿ ತಗ್ಗಿಸಿಕೊಂಡಿರುವುದನ್ನು ಕಲಿತುಕೊಂಡೆ. ಈಗೋ ದೇವರು ತನ್ನ ಕೃಪೆಯಿಂದ ಇವಾಗ ನನಗೆ 50 ಇಯರ್ಸ್ ವಯಸ್ಸಾದ ನಂತರ, ನಿಮಗೆ ಗೊತ್ತಾ ಪ್ರಿಯರೇ, ಟಿ ವಿ ಸೇವೆಗೆ ಬಂದೆ. ಅಲ್ಲಿಯವರೆಗೂ ಒಬ್ಬ ವಿಲೇಜ್ ಪಾಸ್ಟರ್ ಆಗಿ, ಒಂದು ಗ್ರಾಮಗಳ ಪಾಸ್ಟರ್ ಆಗಿ, ಯಾರಿಗೂ ಗೊತ್ತಿಲ್ಲದ ವ್ಯಕ್ತಿಯಾಗಿಯೇ ದೇವರು ನನ್ನನ್ನು ಅಡಗಿಸಿಟ್ಟಿದ್ರು, ಮುಚ್ಚಿಟ್ಟಿದ್ರು. ಅದೇ ನನಗೆ ಎಷ್ಟೋ ಒಳ್ಳೆಯದಾಗಿತ್ತು. ದೇವರೇ ಹೆಚ್ಚಿಸುತ್ತಾರೆ, ದೇವರೇ ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸ್ತಾರೆ. ಆ ಆಶೀರ್ವಾದಕ್ಕಾಗಿ ನಾವು ಕಾದಿರಬೇಕು. ತಕ್ಕ ಸಮಯದಲ್ಲಿ ಎಲ್ಲವನ್ನೂ ಸರಿಪಡಿಸುವಂತಹ ದೇವರು ನಮಗಿರೋದರಿಂದ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಆ ಕಾಲದಲ್ಲಿ ಯೋಸೇಫನು ತನ್ನ ಅಣ್ಣಂದಿರ ವಿರುದ್ಧ ಅಸೂಯೆ ಪಡಲಿಲ್ಲ, ತನ್ನ ವಿರುದ್ಧ ನಿಂದೆ ಹೊರಿಸಿದವರನ್ನು ನೋಡಿ ದ್ವೇಷಿಸಲಿಲ್ಲ. ದೇವರೇ ಇದೆಲ್ಲ ನನಗೆ ಅನುಮತಿಸ್ತಿದ್ದಾರೆ ಎಂದು ತಗ್ಗಿಸಿಕೊಂಡ. ತಕ್ಕ ಸಮಯದಲ್ಲಿ ದೇವರು ಅವನನ್ನು ಐಗುಪ್ತ್ಯದ ಸಿಂಹಾಸನದ ಮೇಲೆ ಹತ್ತಿಸಿ ಅನ್ನದಾತನಾಗಿ ಅನೇಕರಿಗೆ ಆಶೀರ್ವಾದಕರವಾಗಿ ಉಪಯೋಗಿಸಿಕೊಂಡ್ರು. ದೇವರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ನಿಮಗೋಸ್ಕರ ಹಾನಿಕರವಾದ ಯೋಚನೆ ಆತನಲ್ಲಿಲ್ಲ. ನೀವು ಬಡವನಾಗಿ, ನೀವು ನಾಚಿಕೆ ಪಡುವವನಾಗಿ, ನೀವು ಕೈಲಾಗಲಾರದವನಾಗಿರಬೇಕೆನ್ನುವುದು ಆತನ ಉದ್ದೇಶವೇ ಅಲ್ಲ. ನಿಮ್ಮೊಳಗಿಂದ ತನ್ನ ದೊಡ್ಡ ಕಾರ್ಯಗಳು ಲೋಕಕ್ಕೆ ತೋರಿಸಿಕೊಡಬೇಕೆಂದು ಕರ್ತನು ನಿಮ್ಮನ್ನು ಕೋರಿಕೊಳ್ತಿದ್ದಾರೆ. ಯಾವುದೇನೇ ಆಗಿರಲಿ, ಫೌಂಡೇಶನ್ ಸರಿಯಾಗಿರೋದಾದರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ, ಹೌದಲ್ಲವೇ? ಎಷ್ಟೇ ಅಂತಸ್ತಿನ ಬಿಲ್ಡಿಂಗ್ ಕಟ್ಟಬೇಕಾದರೆ ಅಷ್ಟೇ ಆಳವಾಗಿ, ಅಷ್ಟೇ ಗಟ್ಟಿಯಾಗಿ ಆ ಬುನಾದಿ ಹಾಕಬೇಕು. ಅಂತಹ ಬಿಲ್ಡಿಂಗ್ ಬಹಳ ಕಾಲದವರೆಗೂ ಆ ಬುನಾದಿ ಮೇಲೆ ಇರೋದ್ರಿಂದ ಅದು ಹೊರಗೆ ಕಾಣಿಸೋದಿಲ್ಲ. ಬಹುಶಃ ಈ ದಿನ ನೀವು ಕಷ್ಟಪಡ್ತಾ ಇರಬಹುದು. ನೀವೀಗ ಬಹಳ ಕೊರತೆಯಲ್ಲಿದ್ದೀರೇನೋ, ನೀವು ಒಬ್ಬ ಅಮಾಯಕನಾಗಿ ಇಗ್ನೊರೆಂಟ್ ಆಗಿದ್ದೀರೇನೋ, ಇಲ್ಲವೇ ಯಾರು ನಿಮ್ಮನ್ನು ಗುರುತು ಹಿಡಿಯಲಾರ್ದ ಅನಾಮಿಕರಾಗಿದ್ದೀರೇನೋ. ಆದರೆ ದೇವರು ನಿಮ್ಮನ್ನು ಹೆಚ್ಚಿಸುವ ದಿನ ಹತ್ತಿರದಲ್ಲಿದೆ. ನೀವು ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಂಡಿರೋದಾದರೆ, ಆತನ ಮಾತಿನ ಪ್ರಕಾರ ನಿಮ್ಮ ಜೀವಿತ ಕಟ್ಟಿಕೊಳ್ಳುವುದಾದರೆ, ನಿಮಗೋಸ್ಕರ ಆತನು ದೊಡ್ಡ ಆಲೋಚನೆ ಉಳ್ಳವನಾಗಿದ್ದಾನೆ. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳ ಪ್ರಕಾರ ಮಾಡುವವನು ಅಸ್ಥಿವಾರ ಹಾಕಿ ಬಂಡೆಯ ಮೇಲೆ ಮನೆ ಕಟ್ಟಿಕೊಂಡವನಿಗೆ ಸಮಾನನಾಗಿರ್ತಾನೆ. ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆದುಕೊಳ್ಳದೇ ಇರುವ ಪ್ರತಿಯೊಬ್ಬನೂ ಬೇಗ ಮುಗಿಸೋಣ ಅಂದ್ಕೊಂಡು ಉಸುಬಿನ ಮೇಲೆ ಮನೆ ಕಟ್ಟಿರುವ ಬುದ್ಧಿಹೀನನಿಗೆ ಸಮಾನವಾಗಿರ್ತಾನೆ ಎಂದು ಯೇಸು ಹೇಳಿದಾರಲ್ಲವೇ? ಅಂಥ ಮನೆಗೇನತ್ತು ಗಾಳಿ ತೂಫಾನು ಬಂದಾಗ ಅಂಥ ಮನೆ ಮಣ್ಣಿನ ಪಾಲಾಗುತ್ತೆ, ಕುಸಿದು ಬೀಳುತ್ತೆ. ನಮ್ಮ ಭಕ್ತಿ 3 ದಿನದ ಭಕ್ತಿಯಾಗಿರಬಾರ್ದು. ಬಹಳಷ್ಟು ಜನ ಬಹಳ ಬೇಗನೆ ಅವರು ಕಾಣಿಸಿಕೊಳ್ತಾರೆ ದೊಡ್ಡ ದೇವರ ಸೇವಕರಂತೆ. ಬಹಳಷ್ಟು ಜನರು ನಾವು ಅಭಿವೃದ್ಧಿ ಹೊಂದಿದ್ದೇವೆ, ಐಶ್ವರ್ಯವಂತರಾದೆವು, ಉನ್ನತ ವ್ಯಕ್ತಿಗಳಾಗಿದ್ದೇವೆ ಎಂದು ಸ್ವಲ್ಪ ಕಾಲ ಹೇಳಿಕೊಳ್ತಾರೆ. ಆದರೆ ಆಲ್ ಆಫ್ ಅ ಸಡನ್ ಆತ್ಮಹತ್ಯೆ ಮಾಡಿಕೊಂಡು ಸತ್ತಂಥವರು, ಝೀರೋಕ್ಕೆ ಎಲ್ಲ ದಿವಾಳಿ ಎದ್ದು ವ್ಯಾಪಾರಗಳನ್ನು ಒಂದೇ ದಿನದಲ್ಲಿ ಸಮಸ್ತವನ್ನು ಕಳ್ಕೊಂಡು ದೀನಸ್ಥಿತಿಯಲ್ಲಿ ಭಿಕ್ಷೆ ಬೇಡುವವರು ಈ ದಿನ ಎಷ್ಟೋ ಜನರಿದ್ದಾರೆ. ನಿಮಗೆ ಗೊತ್ತಾ, ಒಮ್ಮೆ ಹೆಸರುವಾಸಿಯಾಗಿರುವ ಮೂವಿ ಸ್ಟಾರ್ಸ್ ಕೋಟಿ ದುಡ್ಡಿಗೋಸ್ಕರ ತವಕಿಸಿದವರು ಈ ದಿನ ಹೊತ್ತು ಕೂಳಿಲ್ಲದೆ ಬೀದಿಯಲ್ಲಿ ಭಿಕ್ಷೆ ಬೇಡ್ತಿದ್ದಾರೆಂದು ಕೆಲವೊಂದು ಸಾರಿ ನ್ಯೂಸ್ನಲ್ಲಿ ನೋಡ್ತೇವಲ್ಲವೇ? ಅದು ಎಷ್ಟು ವಿಚಿತ್ರ ನೋಡಿ. ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದಾದರೆ ನಮ್ಮ ಪರಿಸ್ಥಿತಿ ಹಾಗೆಯೇ ಇರುತ್ತೆ. ನಾವು ದುಡ್ಡನ್ನೇ ನಂಬುವುದಾದರೆ ನಮ್ಮ ಮುಕ್ತಾಯ ಕೂಡ ಹಾಗೆಯೇ ಇರುತ್ತೆ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮನ್ನು ಬಿಡಲಾರದ ಕರ್ತನು ನಿಮ್ಮೊಂದಿಗಿರೋದ್ರಿಂದ ನೀವು ಆತನಲ್ಲಿ ನಂಬಿಕೆ ಇಡುವವರಾಗಿರಿ. ನಿಮ್ಮ ತಲೆ ಎತ್ತುವಾತನು ಆತನೇ. ನೀವು ಎಲ್ಲಿ ತಲೆ ಬಾಗಿಸಿಕೊಂಡಿದ್ದೀರೋ ನಾಚಿಕೆಯಿಂದ, ಅಲ್ಲಿಯೇ ಆತನು ನಿಮ್ಮ ತಲೆ ಎತ್ತಿ ಎಲ್ಲರ ಮುಂದೆ ನಿಮ್ಮನ್ನು ನಿಲ್ಲಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ. ದಿಗುಲು ಪಡಬೇಡಿ, ಅಸೂಯೆ ಪಡಬೇಡಿ, ಅಳುತ್ತಾ ಕೂತ್ಕೊಳ್ಬೇಡಿ. ಸ್ವಾನೀತಿಯಿಂದ ತುಂಬಿಕೊಂಡು ಯಾವಾಗಲೂ ಅಸೂಯಕ್ಕೆ ಅವಕಾಶ ಕೊಟ್ಟು ನಿಮ್ಮಷ್ಟಕ್ಕೆ ನೀವೇ ಹಾನಿ ಮಾಡಿಕೊಳ್ಬೇಡಿ. ಯೇಸುವಿನಲ್ಲಿ ನಿರೀಕ್ಷೆ ಇಡಿರಿ, ಆತನು ನಿಮ್ಮನ್ನು ಆಶೀರ್ವದಿಸ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರೆಲ್ಲ ದೇವರೇ ಈ ಸಮಯದಲ್ಲಿ ತಮ್ಮನ್ನು ತಾವು ಕೀಳಾಗಿ ಭಾವಿಸಿಕೊಂಡು ನನ್ನ ಬದುಕು ಇಷ್ಟೇ, ನನ್ನ ಜೀವಿತ ಇಷ್ಟೇ,
ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲರೂ ಅಭಿವೃದ್ಧಿ ಆಗ್ತಿದ್ದಾರೆ, ನಾನಿನ್ನು ಹೀಗೆಯೇ ಇದ್ದೇನಲ್ಲವೇ? ಹೀಗೆ ಇತರರನ್ನು ಯಾರ್ಯಾರು ಹೋಲಿಸಿಕೊಂಡು ಕುಗ್ಗಿ ಹೋಗ್ತಿದ್ದಾರೋ ಅಂಥವರನ್ನೆಲ್ಲ ಈ ದಿನ ನೀವೇ ದರ್ಶಿಸಿರಿ. ನಮ್ಮ ತಲೆ ಎತ್ತುವ ಆತನು ನೀವೇ ಆಗಿದ್ದೀರಿ. ನಮಗೆ ಯಾರು ನಮ್ಮನ್ನು ಪ್ರಮೋಟ್ ಮಾಡಲಾರರು, ನಮ್ಮನ್ನು ಹೆಚ್ಚಿಸಲಾರರು. ಮೂಡಣದಿಂದಾಗಲಿ, ಪಡೋಣದಿಂದಾಗಲಿ, ಅರಣ್ಯದಿಂದಾಗಲಿ ಉದ್ಧಾರವೂ ಬರಲ್ಲ. ನಮ್ಮನ್ನು ಹೆಚ್ಚಿಸುವ ಆತನು ದೇವರೇ. ಪ್ರಮೋಷನ್ ಕಮೆತ್ ಫ್ರಮ್ ಅಬಾವ್ ಎಂದು ನಂಬುವಂತೆ ನಿಮ್ಮಿಂದ ಹೆಚ್ಚಿಸಲ್ಪಟ್ಟು, ನಿಮ್ಮಿಂದ ಆಶೀರ್ವದಿಸಲ್ಪಟ್ಟು, ನಿಮ್ಮ ಸಾಕ್ಷಿಗಳಾಗಿ ಬದುಕಲು ಈ ಸಂದೇಶ ಕೇಳಿರುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ಒಂದು ವೇಳೆ ನಿಮಗೆ ಟೆಕ್ಸ್ಟ್ ಏನಾದರೂ ಟೈಪ್ ಮಾಡಿ ಕಳಿಸ್ಲಿಕ್ಕಾಗದಿದ್ರೆ ನೇರವಾಗಿ ಕೊಡಲ್ಪಟ್ಟಿರುವಂತಹ ನಂಬರಿಗೆ ನೀವು ಕರೆ ಮಾಡಿರಿ. ನಿಮ್ಮ ಕರೆಯನ್ನು ನಾವು ಎತ್ತಿ ನಿಮಗೋಸ್ಕರ ಪ್ರಾರ್ಥಿಸಲು ಯಾವಾಗಲೂ ಸಿದ್ಧರಾಗಿದ್ದೇವೆ. ನಿಮಗೋಸ್ಕರ ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ನೀವು ವೀಕ್ಷಿಸಿ, ನಿಮಗೆ ಗೊತ್ತಿರುವ ಇನ್ನಿತರರಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ನಿಮ್ಮಂತೆ ಅವರು ಕೂಡ ಆಶೀರ್ವಾದ ಹೊಂದಲಿ. ಅನೇಕರು ಆಶೀರ್ವಾದ ಹೊಂದಿ ಇನ್ನೂ ಅನೇಕರಿಗೆ ಆಶೀರ್ವಾದಕರವಾಗಿರುವ ಹಾಗೆ ಶೇರ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವಂಥವರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಸೆಪ್ಟೆಂಬರ್ ತಿಂಗಳು 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ 2 ಸೆಷನ್ಸ್ಗಳಾಗಿ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿರುವಂತಹ ನಿಮಗೋಸ್ಕರ ಮತ್ತು ಸುತ್ತಮುತ್ತಲಲ್ಲಿರುವಂತಹ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಗೆಟ್ ಟುಗೆದರ್ ಏರ್ಪಡಿಸುತ್ತಿದ್ದೇವೆ. ಪ್ರತಿ ಸಾರಿ ಎಷ್ಟೋ ಸ್ಥಳಗಳಿಂದ, ಆ ಕಡೆ KGF, ಈ ಕಡೆ ಬಳ್ಳಾರಿ, ಅನಂತಪುರ, ಎಷ್ಟೋ ಸ್ಥಳಗಳಿಂದ ಬರುವವರಾಗಿದ್ರೆ ಒಂದು ಹಬ್ ಆಗಿರೋದ್ರಿಂದ ಒಂದು ಟೌನಲ್ಲಿ ಇಟ್ಟರು ಕೂಡ ಸುತ್ತಮುತ್ತಲಿನ ಹಳ್ಳಿಗಳಿಂದ, ಸುತ್ತಮುತ್ತಲಿರುವ ತೆಲುಗು ರಾಜ್ಯಗಳಿಂದ ಅನೇಕರು, ಕರ್ನಾಟಕದಿಂದಲೂ ಮತ್ತು ಅನೇಕ ಜನರು ಈ ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ಮೇಲ್ಗಳನ್ನು ಹೊಂದುತ್ತಿರುವ ನೀವೆಲ್ಲರೂ ಬರುವುದು ನಮಗೆ ಎಷ್ಟೋ ಸಂತೋಷಕರವಾಗಿದೆ. ನಿಮ್ಮೆಲ್ಲರನ್ನು ಮುಖಾಮುಖಿಯಾಗಿ ನೋಡಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ನೀವು ಬನ್ನಿ. ಈ ಒನ್ ಡೇ ಗೆಟ್ ಟುಗೆದರ್ನಲ್ಲಿ ಪಾಲ್ಗೊಂಡು ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಗಮನದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ 2ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಯಾವ ಸ್ಥಳ ಅಂತೀರಾ? ಹಡ್ಸನ್ ಕಮ್ಯುನಿಟಿ ಸೆಂಟರ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು. ಇನ್ನೂ ಈ ವಿಷಯದಲ್ಲಿ ನಿಮಗೆ ವಿವರಗಳು ಬೇಕಾದರೆ QR ಕೋಡ್ ಸ್ಕ್ಯಾನ್ ಮಾಡಿಕೊಳ್ಳಿರಿ, ಇಲ್ಲವೇ ಕೆಳಗಡೆ ಕೊಡಲ್ಪಟ್ಟಿರುವ ನಂಬರ್ಗಳಿಗೆ ವಾಟ್ಸಪ್ ಕಳಿಸಿರಿ, ನಿಮಗೆ ಲಿಂಕ್ ಕಳಿಸಲಾಗುತ್ತೆ. ತಪ್ಪದೇ ಬರ್ತೀರಲ್ವೋ?